ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುಗಾరికి నా ఆత్మ ಪ್ರಣಾಮಾಲು ಗುರುಗಾರು. ಮೊದಲಿಗೆ ನನ್ನ ಹೆಸರು ಬಂದು ಶ್ರೀನಿವಾಸು. ನನ್ನ ವಯಸ್ಸು 42. ನಾನು ಬೆಂಗಳೂರಿಂದ ಮಾತಾಡ್ತಿದ್ದೀನಿ ಮಾಸ್ಟರ್ಸ್. ನನಗೆ ಇದು ಸ್ಟಾರ್ಟಿಂಗ್ ಅಲ್ಲಿ ಜ್ಯೋತಿ ಮೇಡಮ್ ಇದು ನಿರಾಹಾರ ಮಾಡು ಅಂತ ನನಗೆ ಹೇಳಿದ್ರು. ಅಶ್ವಿನಿ ಮೇಡಮ್ 24 days ನನಗೆ ಗೈಡಿಂಗ್ ಕೊಟ್ರು, ಹೆಂಗಿರ್ಬೇಕು ಯಾವ ತರ ಅಂದ್ಬಿಟ್ಟು. ಈ ನಿರಾಹಾರ ನಾನು ಮಾಡಕ್ ಮುಂಚೆ ನನ್ಗೆ ಒಂಚೂರು ಭಯ ಆಯ್ತು. ನಾನು ಹಾರ್ಡ್ ವರ್ಕ್ ಮಾಡೋದು ಒಂದು ಕಂಪ್ನಿಲಿ, ಹೆಂಗಪ್ಪ ಈ ತರ ಮಾಡೋದು. ನನ್ಗೆ ಹಸು ಅಂದ್ರೆ ತುಂಬಾ ಜಾಸ್ತಿ, ಅಂದ್ರೆ ಊಟ ಇಲ್ಲದೆ ಇರಕ್ಕಾಗಲ್ಲ. ತುಂಬಾ ಹಸು, ಏನನ್ನ ಆ ಟೈಮ್ ತಿನ್ಲಿಲ್ಲ ಅಂದ್ರೆ ಕಾಲು ಕೈಯೆಲ್ಲ ಶೇಕ್ ಆಗ್ಬಿಡುತ್ತೆ. ಅಂತದ್ರಲ್ಲಿ ಒಂದ್ ಸ್ವಲ್ಪ ಭಯ ಆಯ್ತು ಹೆಂಗ್ ಮಾಡೋದು ಅಂತ. ಆಮೇಲೆ ಅಶ್ವಿನಿ ಮೇಡಮ್ ಅವರು ಸ್ವಲ್ಪ ವಿಡಿಯೋಸ್ ತೋರ್ಸಿದ್ರು. ಈ ತರ ನೋಡಿ ಮೂಟೆ ಹೊರೋರುನು ಈ ತರ ನಿರಾಹಾರ ಮಾಡಿದ್ದಾರೆ, ತುಂಬಾ ಚೆನ್ನಾಗಿರುತ್ತೆ, ನೀವ್ ಒಂದ್ಸರಿ ಟ್ರೈ ಮಾಡಿ ಅಂತ. ಸರಿ ಅನ್ಬಿಟ್ಟು ಎನರ್ಜೇಷನ್ ಆದ್ಮೇಲೆ, ಎನರ್ಜೇಷನ್ ದಿನ ನನಗೆ ನಾನು ಎಲ್ಲಿ ಹೋಗಿದ್ದೀನಿ ಅಂತಾನೆ ಗೊತ್ತಿಲ್ಲ, ಅಷ್ಟು ಎನರ್ಜಿ ಗುರುಗಳು ಕೊಡ್ತಾರೆ ನಮ್ಗೆ. ಅಷ್ಟು ಎನರ್ಜಿ ಅಂದ್ರೆ ಯಾವ್ದೋ ಒಂದ್ ಲೋಕದಲ್ಲಿ ಇದೀವೇನೋ ಒಂಥರ ಮೈ ಮರ್ತ್ ಬಿಟ್ಟಿರ್ತೀವಿ, ಅಷ್ಟು ಚೆನ್ನಾಗಿರುತ್ತೆ ಎನರ್ಜೇಷನ್. ಎನರ್ಜೇಷನ್ ಆದ್ಮೇಲೆ 2 days ನನ್ಗೇನು ಅನ್ಸ್ಲಿಲ್ಲ. ಅಂದ್ರೆ 2 days ಅಂದ್ರೆ ಈ 2 days ಆದ್ಮೇಲೆ 2 days ನಾವು ಊಟ ಮಾಡ್ಬೋದು ಅಂತ ಹೇಳಿದ್ರು. 2 days ಅಲ್ಲಿ ನನ್ಗೇನು ಅನಿಸ್ಲಿಲ್ಲ, ಲಿಕ್ವಿಡ್ ಎಲ್ಲ ಇದ್ದೆ. 2 days ಆದ್ಮೇಲೆ ಊಟ ಮಾಡಿದೆ. ಮತ್ತೆ ಒಂದು ವಾರ ಏನು ಅಂದ್ರೆ ಮಾಡ್ಬೋದು ಅನ್ನೋ ಒಂದು ಇದ್ರಲ್ಲಿ ಕಂಪ್ಲೀಟ್ ಆಯ್ತು. ಆಮೇಲೆ 2 days ಊಟ ಅಂದ್ರೆ ಊಟ ಅಷ್ಟು ಸೇರ್ಲಿಲ್ಲ ನನ್ಗೆ, ಅಂದ್ರೆ 7 days ಇತ್ತಲ್ವಾ. ಒಂದ್ ಸ್ವಲ್ಪ ಊಟ 2 ದಿನಾನು ಊಟ ಮಾಡಿದೆ. ಮತ್ತೆ 11 ದಿವಸ ಬಂದ್ಬಿಟ್ಟು ಒಂದ್ ಸ್ವಲ್ಪ ನನ್ಗೆ ತೊಂದ್ರೆನೆ ಕೊಡ್ತು, ಯಾಕಂದ್ರೆ 11 ದಿವಸ ಅಲ್ವಾ. ಅಂದ್ರೂನು ಇಲ್ಲಿ ಇನ್ನೊಂದ್ ಏನಂದ್ರೆ, ನಮ್ದು ಇಂದ್ರಿಯಗಳ ನಿಗ್ರಹ ಅಂದ್ರೆ ನಮ್ಮ ಮನಸ್ಸು ನಮ್ಮ ಹತೋಟಿಲಿ ಇದೆಯಾ ಇಲ್ವಾ, ಅಂದ್ರೆ ನಮ್ಮ ಮನಸ್ಸು ನಮ್ಮ ಮಾತು ಕೇಳುತ್ತಾ ಅನ್ನೋದೊಂದು ದೊಡ್ಡ ಪರೀಕ್ಷೆ ಮಾಸ್ಟರ್ಸ್ ಇಲ್ಲಿ. ಅಂದ್ರೆ ಈ ಇದಕ್ಕೂ ಮುಂಚೆ ನಾವು ಇದೊಂದು ಗುರುಗಳು ದೀಕ್ಷೆ ಅಂತ ಗುರುಗಳು ಒಂದು 24 ದಿನ ಇದು ಕಂಪಲ್ಸರಿ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿರುತ್ತೆ. ಅದರಿಂದ ನಾವು ಇಲ್ಲ ಇದ್ ಮಾಡ್ಲೇಬೇಕು ಅನ್ನೋ ಒಂದು ಛಲದಿಂದ, ಇಂದ್ರಿಯ ನಿಗ್ರಹದಿಂದ ಇದು ಮಾಡ್ತೀವಿ. ಅಂದ್ರೆ ನಾವು ಮುಂಚೆ ನಿರಾಹಾರ ಮುಂಚೆ ಏನ್ ಬೇಕೋ ಅದು ತಿಂತಿರ್ತೀವಿ, ಅಂದ್ರೆ ಇಂದ್ರಿಯ ನಿಗ್ರಹ ಇರಲ್ಲ. ಅಂದ್ರೆ ಭಗವದ್ಗೀತೆಯಲ್ಲಿ ಏನಿದೆ, ಯುಕ್ತ ಆಹಾರ ಎಷ್ಟು ಕರ್ಮಸು ಅಂತ. ಅಂದ್ರೆ ನಾವ್ ಯಾವಾಗ ಇಂದ್ರಿಯ ನಿಗ್ರಹ ಇಲ್ದೆ ನಾವೇನನ್ನು ತಿಂತೀವೋ ಅದು ನಮ್ಗೆ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ. ಇನ್ನೊಂಥರ ನಾವ್ ಏನ್ ಆಹಾರ ತಿಂತೀವೋ ಅದು ನಮ್ಮ ಮನಸ್ಸು ಪ್ರಭಾವ ಬೀಳುತ್ತೆ, ಅಂದ್ರೆ ನಮ್ಮ ಆಹಾರದ ಮೇಲೆ ನಮ್ಮ ಮನಸ್ಸು. ಈ 24 ದಿನ ಅನ್ನೋದು ತುಂಬಾ ಅದ್ಭುತವಾಗಿದೆ ಮಾಸ್ಟರ್ಸ್. ಇದು ಎಲ್ಲಾರು ಮಾಡ್ಲೇಬೇಕಿದು. ಯಾಕಂದ್ರೆ ಇದು ನಮ್ಮ ಏನೇ ಸಮಸ್ಯೆ ಇದ್ರೂನು ಅದರಿಂದ ಹೊರಗಡೆ ಬರಕ್ಕೆ ಒಂದು ಒಳ್ಳೆ ಅವಕಾಶ ಮಾಸ್ಟರ್ಸ್ ಇದು. ಅಂದ್ರೆ ನಾನು ಮಾಡ್ಬೋದಾ, ನಾನ್ ಮಾಡಕ್ಕಾಗಲ್ವಾ, ಅದೇನು ತಲೆಯಲ್ಲಿ ಇಕ್ಕಂಬೇಡಿ. ನಾನು ಫಸ್ಟ್ ಅದೇ ತರ ಇದ್ದೆ. ಆ ಎಕ್ಸ್ಪೀರಿಯನ್ಸ್ ನಾನು ತಗೊಂಡ್ಬಿಟ್ಟು ನಿಮ್ಗೆ ಹೇಳ್ತಾ ಇದ್ದೀನಿ ಮಾಸ್ಟರ್ಸ್. ಇದು ತುಂಬಾ ಅದ್ಭುತವಾಗಿದೆ ಈ ಕಾನ್ಸೆಪ್ಟ್. ಪ್ರತಿಯೊಬ್ರು ಮಾಡ್ಬೇಕು. ಅವಕಾಶ ಇಲ್ಲ ಅಂದ್ರೆ ಅವಕಾಶ ಮಾಡ್ಕೊಳ್ಳಿ. ಅವಕಾಶ ಮಾಡ್ಕೊಂಡ್ಬಿಟ್ಟು ಇದನ್ನ ಪ್ರತಿಯೊಬ್ರು ನಾವು ಗುರುಗಳು ಒಂದು ಸನ್ನಿಧಿಲಿ ಇರ್ತೀವಿ, ಅವ್ರ ನೆಳ್ಳಲ್ಲಿ ನಾವು ಆ ದೀಕ್ಷೆ ಅನ್ನೋದು ನಾವು ತಗೊಂಡಿರ್ತೀವಿ ಮಾಸ್ಟರ್ಸ್. ಅದ್ರಿಂದ ಏನು ನಮ್ಗೆ ಏನ್ ತೊಂದರೆ ಆಗಲ್ಲ. ಮತ್ತೆ ಗುರುಗಳು ಡೈಲಿ ನಮ್ಗೆ ಎನರ್ಜೇಷನ್ ಮಾಡ್ತಾ ಇರ್ತಾರೆ. ಅದನ್ನು ತಗೊಳ್ಳಿ. ಮತ್ತೆ ನಿಮ್ಗೆ ಯಾರು ಗೈಡೆನ್ಸ್ ಕೊಡ್ತಾರೋ ಅವ್ರ ಗೈಡೆನ್ಸ್ ತಗೊಳ್ಳಿ. ಚೆನ್ನಾಗಿ ಲಿಕ್ವಿಡ್ ಕುಡೀರಿ. ನಿಮ್ಗೆ ಏನ್ ಬೇಕೋ ಅಂದ್ರೆ ಫ್ರೂಟ್ಸ್ ಏನ್ ಬೇಕೋ ತಗೊಳ್ಳಿ. ಹಂಗೂ ಆಗ್ಲಿಲ್ಲ ಅಂದ್ರೆ ಫಸ್ಟ್ ಪ್ರಿಫರೆನ್ಸ್ ಬಂದು ಲಿಕ್ವಿಡ್, ಮತ್ತೆ ಆಮೇಲೆ ಗಂಜಿ. ಈ ತರ ತುಂಬಾ ಚೆನ್ನಾಗಿದೆ, ಒಂಥರ ಹಗುರವಾಗಿರುತ್ತೆ. ನಾನು ಮೆಡಿಟೇಷನ್ ಮಾಡ್ತಾ ಇದ್ದೀನಿ ಮಾಸ್ಟರ್ಸ್ ಒಂದು 4 years ಇಂದ. ಇವಾಗ ಈ ನಿರಾಹಾರ ಮಾಡ್ಬೇಕಾದ್ರೆ ನನ್ಗೆ ತುಂಬಾ ಚೆನ್ನಾಗಿ ಮೆಡಿಟೇಷನ್ ಆಗೋದು. ಅಂದ್ರೆ ಹೊಟ್ಟೆಯಲ್ಲಿ ಲೈಟ್ ಆಗಿರುತ್ತೆ, ಅಂದ್ರೆ ಹೆವಿ ಆಗಿರಲ್ಲ, ತುಂಬಾ ಆಗಿರುತ್ತೆ. ನನಗೆ ಮೆಡಿಟೇಷನ್ ಮಾಡಕ್ಕೂ ಒಳ್ಳೆ ಅನುಕೂಲ ಆಯ್ತು ಮಾಸ್ಟರ್ಸ್. ಅಂದ್ರೆ ಇದು ಎಕ್ಸಲೆಂಟ್, ಅಂದ್ರೆ ಇದು ಅದ್ಭುತವಾದ ಕಾನ್ಸೆಪ್ಟ್ ಇದು.
ಇದು ನಮ್ ಫ್ರೆಂಡ್ ನಾನು 4 ಜನ ಟೀಮ್ ಅಲ್ಲಿ ಮಾಡಿರೋದು. ಅವರು 7 kg 6 ಇಂದ 7 kg ಕಮ್ಮಿ ಆಗಿದ್ದಾರೆ ಮಾಸ್ಟರ್ಸ್. ಇದು ನಮ್ ಫ್ರೆಂಡ್ 6 ಇಂದ 7 kg ಕಮ್ಮಿ ಆಗಕ್ಕೆ ಹ್ಮ್ ಎಲ್ಲೋ ಹೋಗಿ ದುಡ್ಡು ಖರ್ಚು ಮಾಡಿ ಕಮ್ಮಿ ಆಗಿದ್ದಾರೆ ಮಾಸ್ಟರ್ಸ್. ಇದು ನಮ್ಮನೇಲೆ ಇದ್ದು ನಾವು ಯಾವ ಕೆಲ್ಸನೂ ಬಿಡದೆ ಕೆಲಸ ಮಾಡ್ಕೊಂತ ಈ ತರ ನಾವು ಇದು ಒಂದು ಒಳ್ಳೆ ನಮ್ಗೆ ಅವಕಾಶ ಮಾಸ್ಟರ್ಸ್. ಇದು ಅಂದ್ರೆ ಇದು ಆ ಸಮಸ್ಯೆ ಅಲ್ಲ, ಇದು ಒಳ್ಳೆ ಅವಕಾಶ. ಇದು ಎಲ್ಲಾರು ತಗೊಬೇಕಿದು. ನೀವು ನಾವು ಮಾಡಿರೋರು ನಮ್ಮ ಅಕ್ಕ ಪಕ್ಕದಲ್ಲಿ ಇರೋರಿಗೂ ಹೇಳ್ಬೇಕು. ಯಾಕಂದ್ರೆ ಅವರು ಆರೋಗ್ಯ ಸಮಸ್ಯೆಯಿಂದ ಎಷ್ಟೋ ದುಡ್ಡೆಲ್ಲ ಖರ್ಚು ಮಾಡ್ತಾ ಇರ್ತಾರೆ, ಎಷ್ಟೋ ಎಲ್ಲೆಲ್ಲೂ ತಿರುಗ್ತಿರ್ತಾರೆ, ಏನೇನೋ ಮಾಡ್ತಾ ಇರ್ತಾರೆ. ಇದೊಂದು ಒಳ್ಳೆ ಅವಕಾಶ. ಇದು ದಯವಿಟ್ಟು ಎಲ್ಲಾರು ಇದನ್ನ ಯೂಸ್ ಮಾಡ್ಕೊಬೇಕು. ಇದು ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ನಾವೇ ಮಾಡ್ತೀವಿ ಅಂದ್ರೆ ಇದು ಆಗಲ್ಲ. ಯಾಕಂದ್ರೆ ನಾವು 1 ದಿನ 2 ದಿನ 3 ದಿನ ಮಾಡ್ಬೋದು, ಆಮೇಲೆ ಮಾಡಕ್ ಆಗಲ್ಲ. ಗುರುಗಳು ಒಂದು ಅವರು ಸನ್ನಿಧಿಲಿ ನಾವು ಮಾಡ್ತಾ ಇದೀವಿ ಅಂದ್ರೆ ತುಂಬಾ ಶಕ್ತಿ ಇರುತ್ತೆ. ಯಾಕಂದ್ರೆ ನಾನು ಅನುಭವಿಸಿದೀನಿ, ತುಂಬಾ ಶಕ್ತಿ ಇರುತ್ತೆ. ಮತ್ತೆ ಲಿಕ್ವಿಡ್ ತಗೊಂತಾ ಇರ್ತೀವಿ. ಅವರ ಒಂದು ನೆರಳಲ್ಲಿ ನಾವು ಈ ನಿರಾಹಾರ ಮಾಡ್ತಾ ಇರ್ತೀವಿ ಮಾಸ್ಟರ್ಸ್. ಇದು ತುಂಬಾ ಚೆನ್ನಾಗಿದೆ ಈ ಕಾನ್ಸೆಪ್ಟ್. ಪ್ರತಿಯೊಬ್ರು ಮಾಡ್ಬೇಕು. ಪ್ರತಿಯೊಬ್ರು ಮಾಡಿ ಆನಂದವಾಗಿರ್ರಿ, ಆಯಾಗಿರ್ರಿ. ಮತ್ತೆ ಇದು ನಮ್ಗೆ ಒಂದು ನಾನು ಹಿಂಗೂ ಇರ್ಬೋದು. ಅಂದ್ರೆ ಎಲ್ಲಾನ ನಾವು ಹೋಗ್ತೀವಿ, ನಾವು ಫುಡ್ ನಮ್ಗೆ ಎಲ್ಲಾ ಕಡೆ ನಾನ್ ವೆಜ್, ಎಲ್ಲೂ ವೆಜ್ ಇಲ್ಲ. ಅಂತ ಟೈಮಲ್ಲಿ ಏನ್ ಮಾಡ್ತೀವಿ ನಾವು ನಾನ್ ವೆಜ್ ತಿನ್ನಲ್ಲ. ಅಂತ ಟೈಮಲ್ಲಿ ಏನ್ ಮಾಡ್ತೀವಿ, ಇದು ಒಂದು ಪ್ರಾಕ್ಟೀಸ್ ಆಯ್ತು ಅಂದ್ರೆ ನನ್ನ ಕೆಪಾಸಿಟಿ ಇದೆ, ನಾನು ಇರ್ಬೋದು ಅನ್ನೋದೊಂದು ನಮ್ಗೆ ಕಾನ್ಫಿಡೆನ್ಸ್ ಬರುತ್ತೆ ಮಾಸ್ಟರ್ಸ್. ಇದು ನಾವೆಲ್ಲೇ ಹೋದ್ರುನು, ಯಾವ್ದೇ ಒಂದು ಊರಿಗೆ ಹೋದ್ರುನು, ಯಾವ್ದೇ ಒಂದು ದೇಶಕ್ಕೆ ಹೋದ್ರುನು, ಎಲ್ಲೇ ಹೋದ್ರುನು ಎಲ್ಲೋ ಒಂದ್ ಕಡೆ ಜ್ಯೂಸ್ ಕುಡಿದ್ಬಿಟ್ಟು ಎಳ್ನೀರು, ನೀರು ಈ ತರ ನಿರಾಹಾರದಲ್ಲಿ ಆ ದಿನ ಎಲ್ಲ ಕಳಿಬಹುದು ಮಾಸ್ಟರ್ಸ್. ಫಸ್ಟ್ ಭಯ ಇತ್ತು, ನಾನು ನಿರಾಹಾರದಲ್ಲಿ ಇದ್ಬಿಟ್ರೆ ನಂಗೆ ಸುಸ್ತಾಗ್ಬಿಡುತ್ತೆ, ನನ್ ತಲೆ ಸುತ್ತ ಬಂದ್ಬಿಡುತ್ತೆ, ನಾನ್ ಬಿದ್ಬಿಡ್ತೀನಿ, ನಾನು ಏನ್ ಕೆಲಸ ಮಾಡಕ್ ಆಗಲ್ಲ. ಈ ತರ ಎಲ್ಲ ತಲೆಯಲ್ಲಿ ಏನೇನೋ ಆಲೋಚನೆಯಿಂದ ನಾವು ಆಗೋದಿಲ್ಲ ಮಾಸ್ಟರ್ಸ್. ಇದು ಒಂದು ಒಳ್ಳೆ ಅವಕಾಶ. ಎಲ್ಲಾರು ದಯವಿಟ್ಟು ಮಾಡಿ. ಏನೇ ಸಮಸ್ಯೆ ಇದ್ರೂ ಹೊರಗಡೆ ಬರ್ತೀರಾ, ಆರೋಗ್ಯ ಸಮಸ್ಯೆಯಿಂದ ಹೊರಗಡೆ ಬರ್ತೀರಾ. ಇದು ಒಳ್ಳೆ ಅದ್ಭುತವಾದ ಕಾನ್ಸೆಪ್ಟ್ ಮಾಸ್ಟರ್ಸ್.